ಹಲೋ, ವೆಲ್ಕಮ್ ಬ್ಯಾಕ್ ಟು ಬಟ್ಮ್ಯಾಥ್ಸ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಹಾಗೇನೆ ಲೈಕ್ ಅಂಡ್ ಅನ್ಲೈಕ್ ಟರ್ಮ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನಿನ ಅಡಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ 5x ಪ್ಲಸ್ 3x. ಈಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ ಏನಿದೆ ಅದು ಲೈಕ್ ಟರ್ಮ್ಸ್ ಅಂತ ನೋಡ್ಕೊಳ್ಬೇಕು. ಓಕೆನಾ? ಇಲ್ಲಿ ನೋಡಿ, ಈಗ ಇಲ್ಲಿ ವೇರಿಯೇಬಲ್ ಅನ್ನ ಫಸ್ಟ್ ನೋಡ್ಬೇಕು. ನಾವು ಆಲ್ರೆಡಿ ಗೊತ್ತಿದೆ ನಮಗೆ ಲೈಕ್ ಟರ್ಮ್ಸ್ ಅಂದ್ರೆ ಏನಿರ್ಬೇಕು, ಅಲ್ಲಿ ವೇರಿಯೇಬಲ್ ಸೇಮ್ ಇರಬೇಕು, ಜೊತೆಗೆ ಎಕ್ಸ್ಪೋನೆಂಟ್ಗಳು ಕೂಡ ಸೇಮ್ ಇರಬೇಕು ಅಲ್ವಾ. ಇಲ್ಲಿ ನೋಡಿ, ಈಗ ಫಸ್ಟ್ ನಾವೇ ನೋಡ್ತೀವಿ, ವೇರಿಯೇಬಲ್ ಅನ್ನ ನೋಡ್ತೀವಿ. ವೇರಿಯೇಬಲ್ ಸೇಮ್ ಇದೆ. ಆಮೇಲೆ ಎಕ್ಸ್ಪೋನೆಂಟ್ ಅನ್ನ ನೋಡ್ತೀವಿ, ಎಕ್ಸ್ಪೋನೆಂಟ್ ಕೂಡ ಸೇಮ್ ಇದೆ. ಓಕೆನಾ? ಸೊ ಲೈಕ್ ಟರ್ಮ್ಸ್ ಇದ್ರೆ ಮಾತ್ರ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅನ್ನ ಆಡ್ ಮಾಡೋಕೆ ಬರುತ್ತೆ. ಅನ್ಲೈಕ್ ಟರ್ಮ್ಸ್ ಇದ್ರೆ ಅಡಿಷನ್ ಅನ್ನ ಮಾಡೋಕೆ ಬರಲ್ಲ. ಓಕೆನಾ? ಇಲ್ಲಿ ನೋಡಿ, ಆಮೇಲೆ ಈಗ ಏನ್ ಮಾಡ್ಬೇಕಂದ್ರೆ, ಈಗ 5x ಮತ್ತೆ 3x ಈ ಎರಡು ಕೂಡ ಲೈಕ್ ಟರ್ಮ್ಸ್. ಆಮೇಲೆ ಏನ್ ಮಾಡ್ಬೇಕು, ನಾವು ಎಡಿಷನ್ ಅನ್ನ ಮಾಡಬೇಕು. ಎಡಿಷನ್ ಅನ್ನ ಮಾಡ್ಬೇಕಿದ್ರೆ ಈಗ ಕೊಯಿಫಿಷಿಯಂಟ್ ಗಳನ್ನ ಮಾತ್ರ ಆಡ್ ಮಾಡಬೇಕು. ಓಕೆನಾ? ಆಮೇಲೆ ವೇರಿಯೇಬಲ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಇಡಬೇಕು. ಇಲ್ಲಿ ಈಗ ಕೊಯಿಫಿಷಿಯಂಟ್ ಯಾವ್ದಿದೆ, 5 ಇದೆ, ಆಮೇಲೆ ಪ್ಲಸ್ 3 ಇದೆ. ಎರಡರಲ್ಲೂ ಕೂಡ ಇರುವಂತಹ ವೇರಿಯೇಬಲ್ ಯಾವುದು, ಎಕ್ಸ್. ಸೊ ಬ್ರಾಕೆಟ್ ಮೀನಿಂಗ್ ಏನಂದ್ರೆ ಎರಡರಲ್ಲೂ ಕೂಡ ಎಕ್ಸ್ ಇದೆ ಅಂತ. ಓಕೆನಾ? ಈಕ್ವಲ್ ಟು 8x. ಇಲ್ಲಿ ನೋಡಿ, ಈ ಸ್ಟೆಪ್ ಇದೆ ಅಲ್ವಾ, ಇದು ನಿಮ್ಗೆ ಪ್ರಾಕ್ಟೀಸ್ ಆಗೋವರೆಗೂ ಮಾತ್ರ. ಆಮೇಲೆ ಡೈರೆಕ್ಟ್ ಆಗಿ 5 + 3 8x ಈ ತರ ಮಾಡ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. 8xy ಪ್ಲಸ್ 4xy ಪ್ಲಸ್ 2xy. ಅಗೇನ್ xy ಸೇಮ್ ಇದೆ, ಎಕ್ಸ್ಪೋನೆಂಟ್ ಕೂಡ ಸೇಮ್ ಇದೆ, ಆಡ್ ಮಾಡ್ಬೋದು ಅಲ್ವಾ. ನಾನೇನ್ ಹೇಳಿದ್ದೀನಿ, ಕೊಯಿಫಿಷಿಯಂಟ್ ಗಳನ್ನ ಮಾತ್ರ ಆಡ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಕೊಯಿಫಿಷಿಯಂಟ್ ಗಳು ಯಾವ್ಯಾವ್ದಿದೆ ಬರ್ಕೊಳ್ತಾ ಹೋಗೋಣ. 8 ಇದೆ, ನೆಕ್ಸ್ಟ್ 4 ಇದೆ, ನೆಕ್ಸ್ಟ್ 2 ಇದೆ. ಆಮೇಲೆ ವೇರಿಯೇಬಲ್ ಯಾವ್ದಿದೆ, ಎಕ್ಸ್ ವೈ ಇದೆ. ಈಕ್ವಲ್ ಟು 8 + 4 12, 12 + 2 14 xy. ಓಕೆನಾ? 14xy ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 3mn ಪ್ಲಸ್ -5mn ಪ್ಲಸ್ -4mn. ಇಲ್ಲಿ ನೋಡಿ, ಈಗ ಬ್ರಾಕೆಟ್ ಇದೆ. ಬ್ರಾಕೆಟ್ ಇದ್ದಾಗ ನಾವು ಆಲ್ರೆಡಿ ತುಂಬಾ ಎಕ್ಸಾಂಪಲ್ ಗಳಲ್ಲಿ ನೋಡಿದೀವಿ, ಸೈನ್ ಗಳನ್ನ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ ಈ ಬ್ರಾಕೆಟ್ ಅನ್ನ ರಿಮೂವ್ ಮಾಡಬೇಕು ಅಂತ. ಓಕೆನಾ? ಮಾಡ್ತಾ ಹೋಗೋಣ. 3mn ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -5mn ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -4mn. ಈಗ ನೋಡ್ತಾ ಹೋಗೋಣ. ಮತ್ತೆ 3mn -5 -4. ಈಗ mn ಅನ್ನೋದು ಇಲ್ಲಿ ವೇರಿಯೇಬಲ್. ಓಕೆನಾ? mn. ನೆಕ್ಸ್ಟ್ ಕೊಯಿಫಿಷಿಯಂಟ್ ಗಳನ್ನ ಬರೆಯೋಣ ವಿತ್ ಸೈನ್. ವೆರಿ ಇಂಪಾರ್ಟೆಂಟ್, ಸೈನ್ ಅನ್ನ ಬಿಡೋ ಹಾಗಿಲ್ಲ. 3 ನೆಕ್ಸ್ಟ್ -5 ನೆಕ್ಸ್ಟ್ -4. ಓಕೆನಾ? ನೆಕ್ಸ್ಟ್ ಈಗ 3 ಸೇಮ್ ಸೈನ್ ಆಡ್ ಮಾಡ್ತೀವಿ, 9mn ಈಕ್ವಲ್ ಟು -6mn. Next example, 7x square
ಮೈನಸ್ 4x ಪ್ಲಸ್ 5 ಇದೊಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಪ್ಲಸ್ 9x ಮೈನಸ್ 10 ಅನ್ನೋದು ಇನ್ನೊಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇಲ್ಲಿ ನೋಡಿ, ಇಲ್ಲಿ ಈಗ ನಾನು ಎರಡೂ ಮೆಥಡ್ ಅನ್ನು ತೋರಿಸ್ತೀನಿ. ಓಕೆನಾ? ಸೊ ಕಾಲಮ್ ಮೆಥಡ್ ಅಂದ್ರೆ ಒಂದರ ಕೆಳ ಒಂದನ್ನ ಬರೆದು ತೋರಿಸ್ತೀನಿ. ಆಸ್ ಇಟ್ ಈಸ್ ಹಾರಿಜಾಂಟಲ್ ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ಮಾಡ್ತಾ ಹೋಗೋಣ. ಈಕ್ವಲ್ ಟು 7x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ನೆಕ್ಸ್ಟ್ ಪ್ಲಸ್ 9x ಮೈನಸ್ 10. ಸೊ ಈ ಬ್ರಾಕೆಟ್ ಅನ್ನ ರಿಮೂವ್ ಮಾಡಿ ಒಂದು ಸ್ಟೆಪ್ ಅನ್ನ ಬರೆದಿದೆ. ಓಕೆನಾ? ನೆಕ್ಸ್ಟ್ ಅಲ್ಲಿ ಇಲ್ಲಿ ನೋಡಿ, ಈಗ 7x ಸ್ಕ್ವೇರ್ ಮೈನಸ್ 4x 7x ಸ್ಕ್ವೇರ್ ಮೈನಸ್ 4x ಅನ್ನೋದು ಇಲ್ಲಿ ಲೈಕ್ ಟರ್ಮ್ಸ್ ಅಲ್ಲ. ಯಾಕೆ ಹೇಳಿ? ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ರೇಸ್ ಟು ದ ಪವರ್ 1 ಇದೆ. ಓಕೆನಾ? ವೇರಿಯೇಬಲ್ ಸೇಮ್ ಇರಬೇಕು, ಎಕ್ಸ್ಪೋನೆಂಟ್ ಕೂಡ ಸೇಮ್ ಇರಬೇಕು, ಆಗ ಮಾತ್ರ ಅಡಿಷನ್ ಅನ್ನ ಮಾಡೋಕ್ ಬರುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ ಇಲ್ಲಿಗ ಇವೆರಡು ಕೂಡ ಏನು ಲೈಕ್ ಟರ್ಮ್ಸ್ ಅಲ್ಲ. ಅದಕ್ಕೋಸ್ಕರ ನಾವು ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆಗೆ ಕ್ಲೀನ್ ಆಗಿ ಅರೇಂಜ್ ಮಾಡ್ಕೊಳ್ಬೇಕು. ಓಕೆನಾ? ಈಗ 7x ಸ್ಕ್ವೇರ್ ಸ್ಕ್ವೇರ್ ಇರುವಂತಹದ್ದು ಯಾವ್ದಾದ್ರು ಎಕ್ಸ್ಪ್ರೆಷನ್ ಅಲ್ಲಿ ಇದೆಯಾ ನೋಡ್ಬೇಕು. ಇದೆಯಾ ಎಕ್ಸ್ಪೋನೆಂಟ್ ಅಲ್ಲಿ? ಇಲ್ಲ, ಒಂದೇ ಟರ್ಮ್ ಇದೆ. ಓಕೆನಾ? ನೆಕ್ಸ್ಟ್ ನಾವು ಎಕ್ಸ್ ಗೆ ಹೋಗೋಣ. ಎಕ್ಸ್ ರೇಸ್ ಟು ದ ಪವರ್ 1 ಇಲ್ಲಿ ಎಕ್ಸ್ ಇದೆ. ಇನ್ಯಾವ್ದಾದ್ರು ಇದೆಯಾ? ಎಸ್, ಇಲ್ಲಿದೆ. ಓಕೆನಾ? ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸೈನ್ ಜೊತೆಗೇನೆ ತಗೊಂಡು ಹೋಗ್ಬೇಕು. ಪ್ಲಸ್ 9x ಲೈಕ್ ಟರ್ಮ್ಸ್ ಗಳನ್ನ ಒಂದು ಕಡೆಗೆ ಅರೇಂಜ್ ಮಾಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ 7x ಸ್ಕ್ವೇರ್ ಜೊತೆಗೆ ಯಾವ್ದಾದ್ರೂ ಎಕ್ಸ್ ಸ್ಕ್ವೇರ್ ಇರುವಂತಹ ಟರ್ಮ್ ಇತ್ತು ಅಂತಂದ್ರೆ ಇದರ ಜೊತೆಗೆ ನಾವು ಬರೀಬಹುದಿತ್ತು. ಇಲ್ಲಿ ಇಲ್ಲ, ಅದಕ್ಕೋಸ್ಕರ ಎಕ್ಸ್ ಹೋಗ್ತಾ ಇದೀವಿ. ಓಕೆನಾ? ನೆಕ್ಸ್ಟ್ ಅಲ್ಲಿ ಈಗ ಎಕ್ಸ್ ಮುಗ್ದಿದೆ. ನೆಕ್ಸ್ಟ್ ಇದೆ ಏನಿದೆ? ನಂಬರ್ಗಳಿದೆ. ನಂಬರ್ಗಳನ್ನ ಒಂದ್ ಕಡೆಗೆ ಅರೇಂಜ್ ಮಾಡ್ಕೊಳ್ಳೋಣ. ಪ್ಲಸ್ 5 ಆಮೇಲೆ ಮೈನಸ್ 10. ಈಗ ಎಲ್ಲ ಬರೆದಾದ್ಮೇಲೆ ಒಂದ್ಸಲ ಎಲ್ಲ ಟರ್ಮ್ಗಳು ಕೂಡ ಬಂದಿದೆಯಾ ಅಂತ ನೋಡ್ಕೊಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಯಾವ್ದಾದ್ರು ಮಿಸ್ ಆದ್ಮೇಲೆ ನಿಮ್ಗೆ ಆನ್ಸರ್ ರಾಂಗ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಈಗ 7x ಸ್ಕ್ವೇರ್ ಇದೆ, ನೆಕ್ಸ್ಟ್ ಮೈನಸ್ 4x ಇದೆ, ಪ್ಲಸ್ 5 ಇಲ್ಲಿದೆ, 9x ಕೂಡ ಇದೆ, ಮೈನಸ್ 10 ಕೂಡ ಇದೆ. ಓಕೆನಾ? ನೆಕ್ಸ್ಟ್ 7x ಸ್ಕ್ವೇರ್ ನೆಕ್ಸ್ಟ್ ಮೈನಸ್ 4 ಪ್ಲಸ್ 9 ಮೈನಸ್ 4 ಪ್ಲಸ್ 9 ಇದೆ. ಓಕೆನಾ? ಮೈನಸ್ 4 ಪ್ಲಸ್ 9 ಅಂತಂದ್ರೆ 5 ಆಗುತ್ತೆ. ಡೈರೆಕ್ಟ್ ಆಗಿ ಬರೆಯೋಣ. ಗೊತ್ತಾಗಿದೆ ನಮ್ಗೀಗ, ಮತ್ತೆ ಸ್ಟೆಪ್ ಬೇಡ. ಕೋಎಫಿಷಿಯಂಟ್ ಗಳನ್ನ ಮಾತ್ರ ನಾವು ಆಡ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಪ್ಲಸ್ 5x ಮೈನಸ್ 4 ಪ್ಲಸ್ 9 ಡಿಫರೆಂಟ್ ಸೈನ್ ಇದೆ. ನಾವೇನ್ ಮಾಡ್ತೀವಿ? ಸಬ್ಟ್ರಾಕ್ಷನ್ ಅನ್ನ ಮಾಡ್ತೀವಿ. ಗ್ರೇಟೆಸ್ಟ್ ನಂಬರಿನ ಸೈನ್ ಅನ್ನ ಹಾಕ್ತೀವಿ. 5x ನೆಕ್ಸ್ಟ್ ಪ್ಲಸ್ 5 ಮೈನಸ್ 10 ಏನಾಗುತ್ತೆ? ಮೈನಸ್ 5. ನೋಡಿ, ಈಗ ಅದೇ ಕ್ವೆಶನ್ ಅನ್ನೇ ನಾವು ಇನ್ನೊಂದು ಮೆಥಡ್ ಅಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸ್ತೋ ಅದನ್ನ ಫಾಲೋ ಮಾಡ್ಬೋದು. ಫಸ್ಟ್ 7x ಸ್ಕ್ವೇರ್ ಫಸ್ಟ್ ಎಕ್ಸ್ಪ್ರೆಷನ್ ಅನ್ನ ಬರ್ಕೊಳ್ತಾ ಇದೀನಿ. 4x ಪ್ಲಸ್ 5. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಇದೆ ಅಲ್ವಾ, ಅದನ್ನ ಇದರ ಕೆಳಗಡೆ ಬರ್ಕೊಳ್ಳೋಣ. ಹೇಗೆ ಬರ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನೀವು ಮಿಸ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಇದೆ. ಸ್ಕ್ವೇರ್ ಇರುವಂತಹದ್ದು ಎಕ್ಸ್ಪೋನೆಂಟ್ 2 ಇರುವಂತಹ ಟರ್ಮ್ ಈ ಎಕ್ಸ್ಪ್ರೆಷನ್ ಅಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಇದೆಯಾ? ಇಲ್ಲ. ಆಗ ಏನ್ ಮಾಡ್ಬೇಕಂದ್ರೆ 0 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡಿ. ಹಾಗೆ ಖಾಲಿ ಕೂಡ ಬಿಟ್ಕೊಳ್ಬಹುದು. ಆದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಗೆ ರಾಂಗ್ ಆಗೋದೇ ಇಲ್ಲ. ಓಕೆನಾ? ಯಾವ ಟರ್ಮ್ ಅಲ್ಲಿ ಯಾವ ವೇರಿಯೇಬಲ್ ನಮಗೆ ಸಿಕ್ತಿಲ್ಲ ಅಲ್ಲಿ 0 ದಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಲ್ವಾ. 0 ದಿಂದ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರುತ್ತಲ್ವಾ. ಅದಕ್ಕೋಸ್ಕರ ಈಗ 1 ಅಂತೆಲ್ಲ ಬರೆದ್ಬಿಟ್ರೆ 1 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಆಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಆಗ್ಬಿಡುತ್ತೆ.
ಮೀನ್ಸ್ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ 0 ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 4x, ಎಕ್ಸ್ ಇರುವಂತಹ ವೇರಿಯೇಬಲ್ ಇದೆಯಾ ಇಲ್ಲಿ? ಎಸ್ ಇದೆ. ಅದನ್ನ ಇದರ ಕೆಳಗಡೆ ಬರ್ಕೊಳ್ಳಿ ವಿತ್ ಸೈನ್ ಪ್ಲಸ್ 9x. ನೆಕ್ಸ್ಟ್ ಕಾನ್ಸ್ಟಂಟಿನ ಕೆಳಗಡೆ ಕಾನ್ಸ್ಟಂಟ್. ಕಾನ್ಸ್ಟಂಟ್ ಅಂದ್ರೆ ನಂಬರ್ ಇರುತ್ತಲ್ವಾ, ಆ ನಂಬರ್ನ ಕೆಳಗಡೆ ನಂಬರ್ ಅನ್ನ ಬರ್ಕೊಬೇಕು. ಮೈನಸ್ ನೋಡಿ ವಿತ್ ಸೈನ್, ಸೈನ್ ಅನ್ನ ಬಿಡೋ ಹಾಗಿಲ್ಲ, -10. ನೆಕ್ಸ್ಟ್ ಸೊ ಅಡಿಷನ್ ಅನ್ನ ಹೀಗೆ ಮಾಡ್ತೀರಲ್ವಾ ನೀವು. ಫಾರ್ ಎಕ್ಸಾಂಪಲ್ 20 + 30 ಹೀಗೆ ಬರ್ಕೊಳ್ತೀರಲ್ವಾ, ಅದೇ ತರ ಇಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್, ಸೆಕೆಂಡ್ ಎಕ್ಸ್ಪ್ರೆಷನ್. ಆಮೇಲೆ ಇಲ್ಲಿ ನೋಡಿ, ಈಗ 7x² ನೋಡಿ 7 - 0 ಅಂತ ಆಗುತ್ತೆ. ಸೊ 7x² ಆಯ್ತು. ನೆಕ್ಸ್ಟ್ ಅಲ್ಲಿ x ಆಸ್ ಇಟ್ ಈಸ್ +9 - 4 +5x. ನೆಕ್ಸ್ಟ್ -5 -10 +5 -5 ಸೇಮ್ ಬರ್ತಿದೆ ಅಲ್ವಾ ಆನ್ಸರ್. ಆ ಮೆಥಡ್ ಅಲ್ಲಿ ಕೂಡ ಇದೇ ಆನ್ಸರ್ ಬಂದಿತ್ತು, ಇಲ್ಲೂ ಕೂಡ ಇದೇ ಆನ್ಸರ್ ಬರ್ತಿದೆ. ಹೇಗೆ ಮಾಡಿದ್ರು ಕೂಡ ಓಕೆ. ನೆಕ್ಸ್ಟ್ ಒನ್ a - b + 3a - b. ಇಲ್ಲೀಗ ಇದು ಒಂದು ಎಕ್ಸ್ಪ್ರೆಷನ್, ಆಮೇಲೆ ಇದೊಂದು ಎಕ್ಸ್ಪ್ರೆಷನ್. ಓಕೆನಾ? ಓಕೆ, ಮೊದಲೇನು ಮಾಡೋಣ ಈಗ. a - b + 3a - b ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಂಡು, ನೆಕ್ಸ್ಟ್ ಅಲ್ಲಿ ಈಗ ನೋಡಿ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಏನು ಕೂಡ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕೀಗ, ನಾವು ಅರೇಂಜ್ ಮಾಡ್ಕೊಬೇಕು. ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆ ಬರ್ಕೊಬೇಕು. ಓಕೆನಾ? ಈಗ ಇಲ್ಲಿ ಎ ಇದೆ, ನೆಕ್ಸ್ಟ್ ವೇರಿಯೇಬಲ್ ಎ ಇರೋದು ಯಾವ್ದಿದೆ ಇಲ್ಲಿ? ಎಸ್, ಇಲ್ಲಿದೆ 3a + 3a. ನೆಕ್ಸ್ಟ್ ಮತ್ತೆ ಯಾವ ವೇರಿಯೇಬಲ್ ಇದೆ? ಬಿ ಇದೆ. ಸೊ -b ಮೈನಸ್ ಇದೆ -b. ನೆಕ್ಸ್ಟ್ ಬಿ ವೇರಿಯೇಬಲ್ ಇರೋದು ಯಾವುದು? ಇಲ್ಲಿದೆ -b ಈಕ್ವಲ್ ಟು, ನೆಕ್ಸ್ಟ್ ಅಲ್ಲಿ ನೋಡಿ ಇಲ್ಲಿಗೆ ಏನ್ ಮಾಡಬೇಕು, 3 ಅಂತ ಬರೆಯೋ ಹಾಗಿಲ್ಲ, ಕೊಯಿಫಿಷಿಯಂಟ್ ಗಳನ್ನ ಆಡ್ ಮಾಡಬೇಕು. ಸೊ ಇಲ್ಲಿ ಇದ್ರ ಹಿಂದಗಡೆ ಏನೋ ಇಲ್ಲ ಅಂತಂದ್ರೆ ಮೀನಿಂಗ್ ಏನು? 1 ಇದೆ ಅಂತ. ಸೊ ಕೊಯಿಫಿಷಿಯಂಟ್ ಗಳನ್ನ ಆಡ್ ಮಾಡಿ. ಸೊ 1 ಇದೆ, 3 ಇದೆ, 1 + 3 4. ಆಮೇಲೆ ವೇರಿಯೇಬಲ್ ಆಸ್ ಇಟ್ ಈಸ್ ಎ. ನೆಕ್ಸ್ಟ್ ಇಲ್ಲಿ ಈಗ ಮೀನಿಂಗ್ ಏನು? ಏನು ಇಲ್ಲ ಅಂದ್ರೆ 1 ಇದೆ ಅಂತ. -1 ಸೇಮ್ ಸೈನ್ ಇದೆ, ಅಡಿಷನ್ ಅನ್ನ ಮಾಡ್ತೀರಾ, -2b. ನೆಕ್ಸ್ಟ್ ಎಕ್ಸಾಂಪಲ್ 7xy + 5yz - 3zx. one expression. Another one 4yz + 9zx - 4xy. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸೊ ಎಷ್ಟೇ ಲಾಂಗ್ ಇರ್ಲಿ ನೋ ಪ್ರಾಬ್ಲಮ್. ಓಕೆನಾ? ಸೊ ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆ ಅರೇಂಜ್ ಮಾಡ್ಕೊಳ್ಳಿ, ಮುಗ್ದೋಯ್ತು, ಅಲ್ಲಿಗೆ ಪ್ರಾಬ್ಲಮ್ನೇ ಮುಗ್ದೋಗುತ್ತೆ. ಈಗ 7xy, ಸೊ ಇಲ್ಲಿ y ಇದೆ, ಇಲ್ಲಿ ಕೂಡ y ಇದೆ, ಆ ತರ ಅಲ್ಲ, ನಾನು ಹೇಳಿದೀನಿ ಆಲ್ರೆಡಿ ಅಲ್ವಾ. ಸೊ xy ಇರ್ಬೇಕು ಈಗ. ಸೊ xy ಇರೋದು ವೇರಿಯೇಬಲ್ xy ಇರೋದು ಎಲ್ಲಿದೆ ನೋಡ್ತಾ ಹೋಗ್ಬೇಕು. ಎಸ್, ಇಲ್ಲಿ ಲಾಸ್ಟ್ ಅಲ್ಲಿ. ಸೊ ಮ್ಯಾಥ್ಸ್ ಅಂದ್ರೇನೆ ಪೇಷನ್ಸ್, ಏನೂ ಮಾಡೋಕ್ಕಾಗಲ್ಲ. ಪೇಷನ್ಸ್ ಇಂದ ನೋಡ್ಲೇಬೇಕು, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಯಾವುದು ಕೂಡ ಮಾಡೋಕ್ಕಾಗಲ್ಲ ಮ್ಯಾಥ್ಸ್ ಅಲ್ಲಿ. 7xy. ನೆಕ್ಸ್ಟ್ ತುಂಬಾ ಫಾಸ್ಟ್ ಆಗಿ ಆಗ್ಬೇಕು, ಹೀಗೆಲ್ಲ ಅನ್ಕೊಂಡ್ರೆ ಮ್ಯಾಥ್ಸ್ ಅನ್ನ ಕಲಿಯೋಕ್ ಆಗೋದೇ ಇಲ್ಲ. ಓಕೆನಾ? 7xy. ನೆಕ್ಸ್ಟ್ -4xy ಲೈಕ್ ಟರ್ಮ್ಸ್ ಆಯ್ತು. ನೆಕ್ಸ್ಟ್ ಅಲ್ಲಿ yz ಇದೆ. ಸೊ ಕೊಯಿಫಿಷಿಯಂಟ್ ಗಳನ್ನ ನೋಡಕ್ ಹೋಗ್ಬೇಡಿ, ಎಷ್ಟಾದ್ರೆ ಇರ್ಲಿ. ಸೊ 5yz ಎಲ್ಲಿದೆ? yz ಇಲ್ಲಿದೆ. ಎಸ್, ಮಾರ್ಕ್ ಮಾಡಿದ್ವಿ. ಓಕೆನಾ? ಮುಗೀತು. 5yz + 4yz. ನೆಕ್ಸ್ಟ್ ಅಲ್ಲಿ 3zx ಇದೆ, 3zx. ಸೊ zx ಎಲ್ಲಿದೆ? ಇಲ್ಲಿದೆ, +9zx. 1 2 3 4 5 6 ಟರ್ಮ್ಸ್ ಇತ್ತು,
6 ಟರ್ಮ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. 1 2 3 4 5 6. ಓಕೆ, ಕರೆಕ್ಟ್ ಇದೆ. ನೆಕ್ಸ್ಟ್ ಅಲ್ಲಿ ಯಾಕೆಂದ್ರೆ 1 ಟರ್ಮ್ ಮಿಸ್ ಆಯ್ತು ಅಂದ್ರೆ ಆನ್ಸರ್ ರಾಂಗ್ ಬರುತ್ತಲ್ವಾ, ಅದಕ್ಕೆ 7xy ಮೈನಸ್ 4xy ಕೊಯಿಫಿಷಿಯಂಟ್ಗಳು ಯಾವ್ಯಾವುದು? 7 ಮೈನಸ್ 4 3xy. ನೆಕ್ಸ್ಟ್ ಪ್ಲಸ್ 5 ಪ್ಲಸ್ 4 ಪ್ಲಸ್ 9yz. ನೆಕ್ಸ್ಟ್ ಈಗ ನೋಡಿ, ಈಗ ಇದನ್ನ ಮಾಡಿ ಆಗಿದೆ. ನೆಕ್ಸ್ಟ್ ಇದು ಕೂಡ ಆಗಿದೆ. ನೆಕ್ಸ್ಟ್ ಅಲ್ಲಿ ಮೈನಸ್ 3 ಪ್ಲಸ್ 9 6zx. ನೆಕ್ಸ್ಟ್ ಒನ್ AB ಮೈನಸ್ BC ಪ್ಲಸ್ CB ಮೈನಸ್ AC ಪ್ಲಸ್ ಮೈನಸ್ BA ಪ್ಲಸ್ CA. ಇಲ್ಲಿ ಈಗ 3 ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಇದೆ, ಇದನ್ನ ಆಡ್ ಮಾಡಬೇಕು. ಸೊ ಫಸ್ಟ್ ಅನ್ನು ಕ್ಲೀನ್ ಆಗಿ ಬರೀತಾ ಹೋಗೋಣ. AB ಮೈನಸ್ BC ನೆಕ್ಸ್ಟ್ ಪ್ಲಸ್ CB ಮೈನಸ್ AC ನೆಕ್ಸ್ಟ್ ಪ್ಲಸ್ ಇಲ್ಲಿ ಮೈನಸ್ ಇದೆ, ಸೊ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ BA ಪ್ಲಸ್ CA. ನೆಕ್ಸ್ಟ್ ಅಲ್ಲಿ ಸೇಮ್ ಈಗ ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆಗೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ AB ಇದೆ. ನೆಕ್ಸ್ಟ್ ABನೇ ಇರೋದು ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ಎಸ್, ಇಲ್ಲಿ ನೋಡಿ, ಇಲ್ಲಿ ಈಗ AB ಇಲ್ಲ, ಬಟ್ BA ಇದೆ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಆರ್ಡರ್ ಅಲ್ಲಿ ಚೇಂಜ್ ಇತ್ತು ಅಂತಂದ್ರೆ, ಯಾಕೆಂದ್ರೆ ನಾನು ಎಕ್ಸಾಂಪಲ್ ಅನ್ನ ಕೊಟ್ಟೆ ಹೇಳಿದ್ದೀನಿ. 2 ಇಂಟು 1 ಅಂತಂದ್ರೂ ಒಂದೇ, 1 ಇಂಟು 2 ಅಂದ್ರೂ ಕೂಡ ಒಂದೇ ಅಲ್ವಾ. ಅದೇ ತರ A ಇಂಟು B ಅಂದ್ರೂ ಒಂದೇ, B ಇಂಟು A ಅಂದ್ರೂ ಕೂಡ ಸೇಮ್. ಅದಕ್ಕೋಸ್ಕರ ಆರ್ಡರ್ ಅಲ್ಲಿ ಚೇಂಜ್ ಆದ್ರೆ ಪ್ರಾಬ್ಲಮ್ ಇಲ್ಲ, ಸೇಮ್. ಈಗ AB ನೆಕ್ಸ್ಟ್ ಮೈನಸ್ ನೋಡಿ, ನಿಮ್ಗೆ ಈಗ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಏನಾದ್ರೆ ನೀವು AB ಅಂತ ಕೂಡ ಬರ್ಕೊಳ್ಬಹುದು, ಓಕೆನಾ. ಬಟ್ ಹಾಗೇನೆ ಪ್ರಾಕ್ಟೀಸ್ ಮಾಡಿ. ಸೊ AB ನೆಕ್ಸ್ಟ್ ಏನಿದೆ BA. ನೆಕ್ಸ್ಟ್ ಅಲ್ಲಿ ಮೈನಸ್ BC ಇದೆ, ಮೈನಸ್ BC ನೆಕ್ಸ್ಟ್ ನೋಡಿ ಮೈನಸ್ BC ನೆಕ್ಸ್ಟ್ ಟರ್ಮ್ ಏನಿದೆ CB ಅಂತ ಇದೆ. CB ಇಸ್ ಸೇಮ್ ಆಸ್ BC, ಎರಡು ಕೂಡ ಸೇಮ್. ಪ್ಲಸ್ BC, CB ಅನ್ನ BC ಅಂತ ಕೂಡ ಬರ್ಕೊಳ್ಳಿ. ಇಲ್ಲೂ ಕೂಡ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ABನೇ ಬರ್ಕೊಳ್ರಿ, ನೋ ಪ್ರಾಬ್ಲಮ್, ಓಕೆನಾ. ನೆಕ್ಸ್ಟ್ ಟರ್ಮ್ ಈಗ AB ಆಗಿದೆ, BC ಆಗಿದೆ, CB ಆಗಿದೆ. ನೆಕ್ಸ್ಟ್ ಅಲ್ಲಿ ಮೈನಸ್ AC ಇದೆ. AC ಇರೋದು ಯಾವ್ದಿದೆ ನೋಡ್ತಾ ಹೋಗೋಣ. ಇಲ್ಲಿ ಈಗ CA ಇದೆ, CA ಇದೆ, ಇದನ್ನ ನಾನು AC ಅಂತ ಬರಿತಾ ಇದ್ದೀನಿ, ಓಕೆನಾ. ಸೇಮ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಈಗ ನೋಡಿ, ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆಗೆ ಅರೇಂಜ್ ಮಾಡ್ಕೊಂಡಿದೀವಿ. ಸೊ ಅರೇಂಜ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ ನಾವು? ಕೊಯಿಫಿಷಿಯಂಟ್ ಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಇಲ್ಲಿ ಕೊಯಿಫಿಷಿಯಂಟ್ 1, ಓಕೆನಾ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. AB ಇದೆ ಅಂತ B ಯ ಕೊಯಿಫಿಷಿಯಂಟ್ A ಅಂತ ಹೇಳೋಕ್ಕಾಗಲ್ಲ ಇಲ್ಲಿ, ಓಕೆನಾ. ಯಾಕೆ ಅಂತಂದ್ರೆ ನಾವು ವೇರಿಯೇಬಲ್ ಅನ್ನ A ಅಂತ ತಗೊಳ್ತಾ ಇಲ್ಲ. ವೇರಿಯೇಬಲ್ ಅನ್ನ ನಾವಿಲ್ಲೀಗ 2 ತಗೊಳ್ತಾ ಇದ್ದೀವಿ. AB ಅನ್ನೋದೇ ವೇರಿಯೇಬಲ್, ಆಗ ನಮಗೆ 1 ಅನ್ನೋದು ಕೊಯಿಫಿಷಿಯಂಟ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಈಗ AB ಅನ್ನೋದು ನಮ್ಮ ವೇರಿಯೇಬಲ್. ನೆಕ್ಸ್ಟ್ ಕೊಯಿಫಿಷಿಯಂಟ್ಗಳು ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ. 1 ಮೈನಸ್ 1 0 0. ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡಿ BC ಇಲ್ಲೂ ಕೂಡ ಕೊಯಿಫಿಷಿಯಂಟ್ಗಳು. ಮೈನಸ್ 1 ಪ್ಲಸ್ 1 ಅಗೇನ್ 0 0 ಇಂಟು BC. ನೆಕ್ಸ್ಟ್ ಅಗೇನ್ ಇಲ್ಲಿ ಕೂಡ ಮೈನಸ್ 1 ಪ್ಲಸ್ 1 0 ಇಂಟು AC ಅಲ್ವಾ, ಈಕ್ವಲ್ ಟು. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ 0 ಇಂಟು ಇದೆ, ಸೊ 0. ನೆಕ್ಸ್ಟ್ ಅಗೇನ್ ಇದು ಕೂಡ 0, ಇದು ಕೂಡ 0.
ಈಕ್ವಲ್ ಟು 0. ಓಕೆನಾ? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಿಧಾನ ಲೈಕ್ ಟರ್ಮ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ತಾ ಹೋಗಿ, ಖಂಡಿತ ಕರೆಕ್ಟ್ ಆಗಿ ಆನ್ಸರ್. ನೆಕ್ಸ್ಟ್ ಒನ್, 7x² minus 4x plus 5 plus minus 3x² plus 2x minus 1. Next one, minus 5x² minus x minus 9. ಇಲ್ಲಿ 3 ಎಕ್ಸ್ಪ್ರೆಷನ್ಸ್ ಇದೆ. ಓಕೆನಾ? ಈಗ ನಾವು ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಮಾಡಿದ್ವಲ್ವಾ, ಆ ಮೆಥಡ್ ಅನ್ನ ಮಾಡೋಣ. ಓಕೆನಾ? ಯಾವ್ದು ಮಾಡಿದ್ರು ಕೂಡ ಸೇಮ್. 7x² minus 4x plus 5. ಸೊ ಎರಡು ಕೂಡ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಅನ್ನ ಕೆಳಗಡೆ ಬರ್ಕೊಳ್ತೀವಿ. ನೋಡಿ, ಇಲ್ಲಿ ಈಗ x² ಇರೋದನ್ನೇ ಇದರ ಕೆಳಗಡೆ ಬರೀಬೇಕು. ಇಲ್ಲಿ ನಮಗೆ 3x² ಸಿಗ್ತಾ ಇದೆ, ಅದಕ್ಕೋಸ್ಕರ ಅದ್ರ ಕೆಳಗಡೆ ಬರಿತೀವಿ. ಮೈನಸ್ 3x² ಪ್ಲಸ್, ನೋಡಿ ಈಗ ಇಲ್ಲಿ x ಇದೆ, x ಟರ್ಮ್ ವೇರಿಯೇಬಲ್ ಬರೀಬೇಕು, ಪ್ಲಸ್ 2x, ನೆಕ್ಸ್ಟ್ ಪ್ಲಸ್ 5, ನೆಕ್ಸ್ಟ್ ಮೈನಸ್ 1, ನೆಕ್ಸ್ಟ್ ಒನ್ ಮೈನಸ್ 5x². ಸೊ ಕೆಲವೊಂದ್ಸಲ ಏನಾಗಿರುತ್ತೆ ಅಂದ್ರೆ ಅರೇಂಜ್ ಮಾಡಿ ಕೊಟ್ಟಿರೋದಿಲ್ಲ, ಆ ಟೈಮಲ್ಲಿ ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಅಂತಂದ್ರೆ ಈಗ ಇಲ್ಲಿ x ಇತ್ತು, ಫಸ್ಟ್ x ಇತ್ತು, ಆಮೇಲೆ x² ಇತ್ತು ಅಂತಂದ್ರೆ ನೀವು ಅದನ್ನ ನೀಟಾಗಿ ಬರ್ಕೊಳ್ಬೇಕು. ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಎಕ್ಸ್ಪೋನೆಂಟ್ಸ್ ಇರುತ್ತಲ್ವಾ, ಆ ಎಕ್ಸ್ಪೋನೆಂಟ್ ಸ್ಟಾರ್ಟಿಂಗ್ ನಲ್ಲಿ ಜಾಸ್ತಿ ಇರಬೇಕು, ಆಮೇಲೆ ಅದು ಡಿಕ್ರೀಸ್ ಆಗ್ತಾ ಹೋಗಿರ್ಬೇಕು. ಆ ಆರ್ಡರ್ ಅಲ್ಲಿ ನೀವು ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಇದೆ, ನೋ ಪ್ರಾಬ್ಲಮ್. ಮೈನಸ್ 5x² ಮೈನಸ್ x ಮೈನಸ್ 9. ನೆಕ್ಸ್ಟ್ ಈಗೇನ್ ಮಾಡಬೇಕು, ನಾವು ಅಡಿಷನ್ ಅನ್ನ ಮಾಡ್ತೀವಿ. 7 ಇದೆ, ನೆಕ್ಸ್ಟ್ x² ಅನ್ನ ಬರ್ಕೊಂಡ್ಬಿಡೋಣ ಇಲ್ಲಿ. ನೆಕ್ಸ್ಟ್ 7 ಮೈನಸ್ 3 4, 7 ಮೈನಸ್ 3 4 ಮೈನಸ್ 5 ಈಕ್ವಲ್ ಟು ಮೈನಸ್ 1. ಮೈನಸ್ 1 ಅನ್ನ ಬರೆದ್ರೂ ಕೂಡ ಆಗತ್ತೆ, ಇಲ್ಲ ಅಂದ್ರೂ ತೊಂದರೆ ಇಲ್ಲ. ನೆಕ್ಸ್ಟ್ ಮೈನಸ್ 4 ಪ್ಲಸ್ 2 ಮೈನಸ್ 1. ಮೈನಸ್ 4 ಮೈನಸ್ 1 ಮೈನಸ್ 5 ಪ್ಲಸ್ 2 ಈಕ್ವಲ್ ಟು ಮೈನಸ್ 3. ಮೈನಸ್ 3x. ನೆಕ್ಸ್ಟ್ 9 ಪ್ಲಸ್ 1 ಸೇಮ್ ಸೈನ್ ಇದೆ, ಅಡಿಷನ್ 10. ಮೈನಸ್ 10 ಪ್ಲಸ್ 5 ಈಕ್ವಲ್ ಟು ಮೈನಸ್ 5. ಮೈನಸ್ x² ಮೈನಸ್ 3x ಮೈನಸ್ 5. ನೀವೀಗ ನಾವು ಹಿಂದಿನ ಎಕ್ಸಾಂಪಲ್ ಎಲ್ಲ ಮಾಡಿದ್ವಲ್ವಾ, ಅದೇ ತರ ಚೆಕ್ ಮಾಡಿ ನೋಡಿ, ಆನ್ಸರ್ ಸೇಮ್ ಬರುತ್ತಾ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೇಮೇ ಬರುತ್ತೆ, ಬಟ್ ಮಾಡಿ ನೋಡಿ, ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಒನ್, 2/3a ಪ್ಲಸ್ 3/5a ಮೈನಸ್ 6/5a. ಈಗ ಸೇಮ್ ಸ್ಟೆಪ್ ಫಾಲೋ ಮಾಡಬೇಕು, ಬಟ್ ಏನಾಗಿದೆ ಇಲ್ಲಿ ಫ್ರಾಕ್ಷನ್ಸ್ ಇದೆ. ಓಕೆನಾ? ಅದು ಒಂದೇ ಡಿಫರೆನ್ಸ್. ನಮಗೆ ಫ್ರಾಕ್ಷನ್ಸ್ ಬಂದರೂ ಕೂಡ ತೊಂದರೆ ಇಲ್ಲ, ಬಿಕಾಸ್ ನಮಗೆ ಫ್ರಾಕ್ಷನ್ಸ್ ಬಗ್ಗೆ ತುಂಬಾನೇ ಕ್ಲಾರಿಟಿ ಇದೆ ಅಲ್ವಾ. ಇಲ್ಲಿ ನೋಡಿ, ಈಗ ವೇರಿಯೇಬಲ್ ಏನಿದೆ, ಸೇಮ್ ಇದೆ. ಸೊ ಸೇಮ್ ವೇರಿಯೇಬಲ್ ಅನ್ನ ಬರ್ಕೊಂಡ್ಬಿಡೋಣ. ನೆಕ್ಸ್ಟ್ 2/3 ಪ್ಲಸ್ 3/5 ಮೈನಸ್ 6/5. ಓಕೆನಾ? ಸೊ ಸೇಮ್ ವೇರಿಯೇಬಲ್ ಇದೆ, ಇಲ್ಲಿ ಬರೆಯೋಣ. ಸೊ ಇಲ್ಲಿ ಬರೆದ್ರೆ ಆಮೇಲೆ ಎಕ್ಸ್ಪೋನೆಂಟ್ ಅಂತ ಆಗ್ಬಿಡುತ್ತೆ. ನೆಕ್ಸ್ಟ್ ಈಕ್ವಲ್ ಟು, ಈಗ ಏನ್ ಮಾಡಬೇಕು, ನಾವು ಡಿನಾಮಿನೇಟರಿನ LCM ಅನ್ನ ತಗೊಳ್ಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, 3 ಇದೆ 5 ಇದೆ. ಪ್ರೈಮ್ ನಂಬರ್ಸ್ ಇದ್ದಾಗ ನಾವು ಮತ್ತೆ ಅದರ LCM ಅನ್ನ ತಗೊಳ್ಳೋದು ಬೇಡ ಅಂತ. 3 × 5 15 LCM ಆಗುತ್ತೆ. ಸೊ ನೋಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್, LCM, HCF ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಇಲ್ಲ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಪರ್ಫೆಕ್ಟ್ ಆಗಲ್ಲ. ಸೊ 15 LCM ಆಗುತ್ತೆ. ನೆಕ್ಸ್ಟ್ 3 5s
5 into 2, 10 plus 5 3s are 3 into 3, 9 minus 5 3s are 3 into 6, 18. Next bracket into a. ಯಾಕೆ a ಅನ್ನೋದು ಇಲ್ಲಿ ವೇರಿಯೇಬಲ್ ಆಗಿದೆ. ನೆಕ್ಸ್ಟ್ ಈಕ್ವಲ್ ಟು 15 10 plus 9 19 19 minus 18 1 by 15 into a 1 by 15 into a ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ 5x square minus 1 by 3x plus 5 by 2 plus minus 1 by 2x square plus 1 by 2x minus 1 by 3. ಈಗ ಮೊದಲೇನು ಮಾಡ್ಬೇಕು ನಾವು ಲೈಕ್ ಟರ್ಮ್ಸ್ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ. ಸೊ 5x ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಇರೋದು ಯಾವುದಿದೆ ಇಲ್ಲಿ? ಎಸ್ ಇಲ್ಲಿದೆ. ಸೊ ಪ್ಲಸ್ ಇಂಟು ಮೈನಸ್ 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 1 by 2 x square. Next minus 1 by 3x. x ಇರೋದು ಇಲ್ಲಿದೆ. ಪ್ಲಸ್ 1 by 2x. Next ಪ್ಲಸ್ 5 by 2 minus into plus minus 1 by 3. ನೆಕ್ಸ್ಟ್ ಈಗ ನಾವೇನ್ ಮಾಡ್ತೀವಿ? ಕೋಎಫಿಷಿಯಂಟ್ಗಳನ್ನ ಮಾತ್ರ ತಗೊಳ್ತೀವಿ, ವೇರಿಯೇಬಲ್ ಆಸ್ ಇಟ್ ಈಸ್. ಸೊ 5 minus 1 by 2 x square. Next minus 1 by 3 plus 1 by 2 x square, sorry x. Next plus 5 by 2 minus 1 by 3 equal to. ನೆಕ್ಸ್ಟ್ ಏನು ಮಾಡ್ತೀವಿ? ಈಗ ಅಗೇನ್ ಎಲ್ ಸಿ ಎಮ್ ಅನ್ನು ತಗೊಳ್ತೀವಿ. ಸೊ 2 ಎಲ್ ಸಿ ಎಮ್ ಆಗುತ್ತೆ. 1 2s are 2 into 5 10 minus 2 1s are 1 into 1 1 x square. ನೆಕ್ಸ್ಟ್ ಪ್ಲಸ್ ಇಲ್ಲಿಗ 3 ಮತ್ತೆ 2 ಎಲ್ ಸಿ ಎಮ್ 6 ಆಗುತ್ತೆ. 3 2s are 2 into minus 1 minus 2 plus 2 3s are 3 into 1 3 into x. Next plus again 2 ಮತ್ತೆ 3 LCM 6 ಆಗುತ್ತೆ. 2 3s are 3 into 5 15 minus 3 2s are 6 2 into 1 2 equal to 9 by 2 x square. Next minus 2 plus 3 plus 1 by 6 x. Next plus 13 by 6. ಓಕೆನಾ? ನೋಡಿ ಇಲ್ಲಿ ವೇರಿಯೇಬಲ್ ಅನ್ನೆಲ್ಲ ಕರೆಕ್ಟಾಗಿ ಬರ್ಕೊಳ್ಳಿ. ಆಮೇಲೆ ಕ್ಲೀನಾಗಿ ಫ್ರಾಕ್ಷನ್ನಿನ ಅಡಿಷನ್ ಇದೆಯಾ ಸಬ್ಟ್ರಾಕ್ಷನ್ ಇದೆಯಾ ನೋಡಿಕೊಂಡು ಸೈನನ್ನು ಕೂಡ ಮಿಸ್ ಮಾಡದೆ ಕರೆಕ್ಟಾಗಿ ಮಾಡ್ತಾ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನಿನ ಅಡಿಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನಿನ ಸಬ್ಟ್ರಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ.